शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये पद्मार्कं गजाननमहर्निशम् अनेकदन्तं भक्तानां एकदन्तमुपास्महे। सृष्टिया
ರಸಿಕರೇ, ಕಲಾ ಪೋಷಕರೇ, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೊಳಗುವುದು. ಕವಿ ದಿಗ್ಗಜ ರಾಷ್ಟ್ರಕವಿ ಕುವೆಂಪು ಅವರ ಅಭಿಲಾಷೆಯಂತೆ ಶ್ರೀ ಮಾರುತಿ ಕಲಾ ಸಂಘ ಕೋಲಾರದ ಕಲಾಭಿಮಾನಿಯಾದ ನಾವುಗಳು ನಲತಂಗ ಅಥವಾ ಶನಿ ಪ್ರಭಾವ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಹಾರ್ಮೋನಿಯಂ ಮಾಸ್ಟರ್ ಪಿ ಲಕ್ಷ್ಮೀನಾರಾಯಣ್ ಕೆ ಪಾಲಚಂದ್ರಪಾಳ್ಯ ಇವರ ಸಂಗೀತ ನಿರ್ದೇಶನದಿಂದ ಹಾಗೂ ಪಕ್ಕವಾದ್ಯಗಳೊಂದಿಗೆ ಮತ್ತು ತಮ್ಮೆಲ್ಲರ ಸಹಕಾರದೊಂದಿಗೆ ಅಭಿನಯಿಸುತ್ತಿದ್ದೇವೆ. ಕಲಾವಿದರಾದ ನಮ್ಮ ಬಾಯಲ್ಲಿ ತಪ್ಪು ತೊದಲುಗಳು ಬಂದರೆ ಮನ್ನಿಸಿ ಅರಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಂತ್ರಿಗಳೇ, ಮಹಾಪ್ರಭು, ವೀರ ಧೀರರೋಳ್ ಗನ್ನ ಗುಣ ನೆನೆಸಿ ಸಾರ ಚಂದ ಸಾಮ್ರಾಜ್ಯದ ಸಿರಿಯ ವೀರ ಧೀರರೋಳ್ ಗನ್ನ ಗುಣ ನೆನೆಸಿ ಸಾರ ಚಂದ ಸಾಮ್ರಾಜ್ಯದ ಸಿರಿಯ ತಿರುಗವು ಕರೆಯಲ್ಲಿ ಅರ್ಚನೆ ಮಾಡೆ ಒಂದೇ ಮಹಾಪ್ರಭು,
ನಿರುತವು ಧರೆಯಲ್ಲಿ ಅರುಷದಿ ಬಾಳ್ವೆ ಬಲರ ನೆರವೇರಿಸುತ್ತದೆ ತಲೆಯೋಡ್ ಬಲರ ಬಲು ಸಾಗಸ ಬಲರ ನೆರವೇರಿಸುತ್ತದೆ ಸಾರಿ ಮುಜಬಲ್ಲ ಪರಕಮ ತೋರಿ ಸಾರಿ ಮುಜಬಲ್ಲ ಪರಕಮ ತೋರಿ ಗನ ಮುಗದಿನ ಎನ್ನವ ಮೀರಿ ಹಠ ಮಾಡಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಬಂದ್ರೆ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವು ಧರೆಯಲ್ಲಿ ಅರುಷದಿ ಬಾಳ್ವೆ ನಿರುತವು ಧರೆಯಲ್ಲಿ ಅರುಷದಿ ಬಾಳ್ವೆ ಬಲರ ನೆರವೇರಿಸುತ್ತದೆ ತಲೆಯೋಳ್ ಬಲರ ಬಲು ಸಾಗಸದಿಂದ ಬಲರ ನೆರವೇರಿಸುತ್ತದೆ ಮಂತ್ರಿಗಳೇ ಪ್ರಭು ನಮ್ಮ ಮಧುರಾ ನಗರದಲ್ಲಿ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಕಾಲ ಕಳೆಯುತ್ತಿರುವರೆ ಅದನ್ನು ತಿಳಿಸುವಂತರಾಗಿ ಮಂತ್ರಿ ಮಹಾಪ್ರಭು ವಿಜ್ಞಾಪಿಸವೇನು ರಾಜೇಶ್ವರ ಕೆಲ ಜನರು ರಾಜದ ಮೇರದಲ್ಲಿ ರಾಜೇಶ್ವರ ಕೆಲ ಜನರು ರಾಜದ ರಾಜ ರಾಜ ಪೂಜ ಪದಸ ಮಹಾಪ್ರಭು ರಾಜ ರಾಜ ಪೂಜ ಪದಸ ರೋಜಿಯೊಳಗೆ ರಾಜ ರಾಜೇಶ್ವರ ಕೆಲ ಜನರು ರಾಜದ ಪುಣ್ಯದಿಂದ ನಮಗಾದೆ ವಿಪಿನಿಯೋಳ ಪುಣ್ಯದಿಂದ ನಮಗಾದೆ ಸುಖದಾಗ ಬಿಡಿಸಿಲಾಗಿಲ್ಲರು ಸುಖದಾಗ ಸಫಲನೆ ರಾಜೇಶ್ವರ ಕೆಲ ಜನರು ರಾಜ ಧರ್ಮ ಮಹಾಪ್ರಭು ಮಂತ್ರಿಗಳೇ ನಮ್ಮ ಮಧುರಾ ನಗರದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸತ್ಯ ಮಾರ್ಗದಿಂದ ಎಡೆಬಿಡದೆ ಕ್ಷೇಮದಿಂದಿರುವರು ಮತ್ತೇನ ಪಡೆ ಮಹಾಪ್ರಭು ಬಹಳ ಸಂತೋಷ ನೀ ಪೀಠದಲ್ಲಿ ಕುಳಿತುಕೊಳ್ಳಿ ಮಂತ್ರಿ ಆಗಬಹುದು ಮಹಾಪ್ರಭು ಸೈನ್ಯಾಕ್ಷನೇ ಮಹಾಪ್ರಭು ಸೈನ್ಯಾಧಿಕಾಂತಾನೆ ನಮ್ಮ ಸೈನ್ಯದ ರೀತಿಯ ಮಹಾಪ್ರಭು ಸೈನ್ಯದ ಸಾಮೂಲ ಸೈನ್ಯದ ಸಾಮೂಲ ಚಂದ್ರದಿಂದ ನಮ್ಮ ಸೈನ್ಯದ ರೀತಿಯ ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ಜಾಗ್ರತೆಗೆ ತಿಳಿಸುವಂತರಾಗಿ ವಿಜ್ಞಾಪಿಸುವುದು ಮಹಾಪ್ರಭು ದೊರೆಯಲಾಲಿಸೈ ಎಲ್ಲ ಮಧುರ ವಚನವ ಮಹಾಪ್ರಭು ದೊರೆಯಲಾಲಿಸೈ ಎಲ್ಲ ಮಧುರ ವಚನವ ಧರಣಿ ಪಾಲರನ್ನು ಗೆದ್ದು ಬರೆದಿ ಬಂದೆನು ಮಹಾಪ್ರಭು ಧರಣಿ ಪಾಲರನ್ನು ಗೆದ್ದು ಬರೆದಿ
ಕೋಪವನ್ನು ಬೇಗ ರಚಿಸುವೆ. ಸಿಂಹದಂತೆ ಕೋಪವನ್ನು ಬೇಗ ರಚಿಸುವೆ. ಧರಣಿ ಪಾಲರನ್ನು ಗೆದ್ದು ಬರದಿ ಬಂದನು. ದೊರೆಯಲಾಲಿಸೈ ಎಲ್ಲ ಮಧುರ ವಚನವ. ಧರಣಿ ಪಾಲರನ್ನು ಗೆದ್ದು ಬರದಿ ಬಂದನು. ಸಿಂಹದಂತೆ ಕೋಪವನ್ನು ಬೇಗ ರಚಿಸುವೆ. ಧರಣಿ ಪಾಲರನ್ನು ಗೆದ್ದು ಬರದಿ ಬಂದನು. ಧರಣಿ ಪಾಲರನ್ನು ಗೆದ್ದು ಬರದಿ ಬಂದನು. ಧರಣಿ ಪಾಲರನ್ನು ಗೆದ್ದು ಬರದಿ ಬಂದನು. ನಮ್ಮ ಸೈನ್ಯವು ಶತ್ರುಗಳ ರುಂಡ ಮುಂಡವನ್ನು ಅಡಗಿಸಿ ಕಪ್ಪ ಕಾಣಿಕೆಯನ್ನು ತಂದು ತಮ್ಮ ಪಾದಕ್ಕೆ ಒಪ್ಪಿಸುವ ಮುಂದೇನಪ್ಪ ನಮ್ಮ ಮಹಾಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ. ನಿಮ್ಮಂತ ಮಂತ್ರಿಯು ಪ್ರಚಂಡನಾದ ಸೈನ್ಯಾಕ್ಷನು ನನ್ನ ಆಸ್ಥಾನದಲ್ಲಿರುವಾಗ ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಒಂದು ಕೊರತೆ ಎಂದರೇನು? ಸೈನ್ಯಾಕ್ಷನೇ, ಮಹಾಪ್ರಭು ನೀನು ಸೈನ್ಯವನ್ನು ಸಂತಸಲು ಹೊರಡು. ಆಗಬಹುದು ಮಹಾಪ್ರಭು. ಮಂತ್ರಿಗಳೇ, ಮಹಾಪ್ರಭು ಬಹು ದಿನಗಳಿಂದಲೂ ನನಗೆ ಎಡೆಬಿಡದೆ ಒಂದು ಚಿಂತೆಯು ಕಾದಿರುವುದಲ್ಲ ಮಂತ್ರಿ. ಮಹಾಪ್ರಭು, ಆ ಚಿಂತೆ ಏನೆಂಬುದನ್ನು ನನಗೆ ತಿಳಿಸಬಾರದೆ ಮಹಾಪ್ರಭು? ಮಂತ್ರಿಗಳೇ, ಪರಮ ದಯಾಕರನ ಶಂಕರನು ಸಕಲ ಸಂಪತ್ತನ್ನು ಕಣಿಸಿರುವನು. ಆದರೆ ಒಂದು ಪುತ್ರ ಸಂತವನ್ನು ಕಳಿಸಲವೆಂದು ನನಗೆ ಚಿಂತೆಯು ಕಾಡುತ್ತಿರುವುದು ಮಂತ್ರಿ. ಮಹಾಪ್ರಭು, ಚಿಂತಿಸಿ ಪ್ರಯೋಜನವಿಲ್ಲ. ಆ ಪರಮಾತ್ಮನ ಕರುಣೆಯಿಂದಿದ್ದಾಗ ಅಲ್ಲಿ ನಡೆಯುವಾಗ. ಮಂತ್ರಿಗಳೇ, ಆ ಪರಮಾತ್ಮನ ಇಚ್ಛೆಯಂತಾಗಲಿ ನಾನು ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿಯನ್ನು ಪಡೆಯುವೆನು. ನೀವಿನ್ನು ರಾಜಾಡಳಿತವನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಆಗಬಹುದು ಪರಮಾತ್ಮ. शुभमयिताय श्री तुलसी माते, शुभमयिताय शुभोदय सुंदरिताय श्री तुलसी माते. मान्विते मंगलांगे शुभांगे, मान्विते मंगलांगे शुभांगे, मंजुल गुणगण हृदये सुरनुते. मान्विते
ಅಮ್ಮ ತಾಯಿ, ನನ್ನ ಸ್ವಾಮಿಯ ರಾಜ್ಯಕ್ಕೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ನಮ್ಮನ್ನು ಸದಾ ಕಾಲ ಕಾಪಾಡು ತಾಯಿ. ಅಮ್ಮ ತಾಯಿ, ನಿನಗೆ ನನ್ನಲ್ಲಿ ಕರುಣೆ ಬಾರದೆ? ನನ್ನ ಉದರದ ಕಿಚ್ಚು ನಿನ್ನ ಕಣ್ಣಿಗೆ ತಾಕುತ್ತಿಲ್ಲವೇ ತಾಯಿ? ನನಗೊಂದು ಪುತ್ರ ಸಂತಾನವನ್ನು ಕರುಣಿಸಬೇಕೆಂದು ನಿನ್ನಲ್ಲಿ ಎಷ್ಟು ಕಳಿಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಿರುವೆನು. ದಯಮಾಡಿ ನನ್ನ ಬೇಡಿಕೆಯನ್ನು ಈಡೇರಿಸಬಾರದೆ ತಾಯಿ, ಈಡೇರಿಸಬಾರದೆ? ಮನೋಹರ ಗಗಚಮಾಂಬರ ಗೌರಿ ಮನೋಹರ ಭುಜಗಭೂಷಣ ನೀಚ ಗೌರೀಶ ಪಾಲಯ ಪರಮೇಶ ಗೌರೀಶ ಪಾಲಯ ಪರಮೇಶ. ಹಲ ಹಲದರ ಪಾಲನೇತ್ರ ಹಲ ಹಲದರ ಪಾಲನೇತ್ರ ನಿಜ ವಂದಿತ ಅರನೇ ಶಿವನೇ ಪಲಯ ಪರಮೇಶ ಗೌರೀಶ ಪಲಯ ಪರಮೇಶ. ಏನಿದು ಸಂತೋಷ ಚಿತ್ತದಿಂದಿರುತ್ತಿದ್ದ ನನ್ನ ಪ್ರೇಯಸಿಯು ಈ ರೀತಿ ಮೌನವಾಗಿ ಚಿಂತಿಸಲು ಕಾರಣವೇನು? ಸುಶೀಲಾ, ಸುಶೀಲಾ, ಏನು ಸಂತೋಷ ಚಿತ್ತದಿಂದ ಇರುತ್ತಿದ್ದ ನೀನು ಈ ರೀತಿ ಮೌನವಾಗಿರಲು ಕಾರಣವೇನು ಸುಶೀಲಾ? ಸ್ವಾಮಿ, ಸರಿ ನಾರಿಯರೆಲ್ಲರೂ ನನ್ನನ್ನು ಹುಟ್ಟು ಬಂಜೆ ಎಂದು ನಿಂದಿಸುತ್ತಿರುವರು. ಈ ಅಪಮಾನವನ್ನು ಸಹಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಇಹದಲ್ಲಿ ಸಂತೋಷ, ಪರದಲ್ಲಿ ಸದ್ಗತಿಯನ್ನು ಪಡೆಯಲು ನಾವು ಅರ್ಹರಿಲ್ಲದ ಕಾರಣ ನಮಗೆ ಸ್ವರ್ಗವು ಲಭಿಸುವುದಿಲ್ಲ ಸ್ವಾಮಿ. ಮಕ್ಕಳಿಲ್ಲವೆಂಬ ನಿಂದನೆಯನ್ನು ನಾನು ಸಹಿಸಲಾರೆ. ಪಡೆದು ಬರಲಿಲ್ಲವ ಮಕ್ಕಳ ಪಡೆದು ಬರಲಿಲ್ಲವ ಮಕ್ಕಳ ಪಡೆದು ಬರಲಿಲ್ಲವ ಮಕ್ಕಳ ಪೂರ್ವ ಜನ್ಮದಲ್ಲಿ ಕಾಂತೆ ಶಾಂತ ಜನಿಸಿರುವ ನೀಲಾನಿ ಶಾಂತ ಜನಿಸಿರುವ ನೀಲಾನಿ ಶಾಂತ ಜನಿಸಿರುವ ನೀಲಾನಿ ಶಾಂತ ಜನಿಸಿರುವ ಕಂತು ಅರನಾಟವಿರಲೆಂದು ಚಿಂತೆಗೆ ಮರುಗುವರೆ ಗಾನ
ತಾಳು ಸಂತಸವ ಕಾಂತೆ ಸುಶೀಲಾ, ಸ್ವಾಮಿ, ಆ ಪರಮ ದಯಾಕರನು ಸಕಲ ಸಂಪತ್ತನ್ನು ಕಳಿಸಿದನು. ಆದರೆ ಒಂದು ಪುತ್ರ ಸಂತವನ್ನು ಕಳಿಸಿರವೆಂದು ನನ್ನ ಅಂತರಂಗವು ದಹಿಸುತ್ತಿರುವುದು. ಸುಶೀಲಾ, ದಹಿಸುತ್ತಿರುವುದು. ಸ್ವಾಮಿ, ವೀರಶೈವರಾಗಿ ಜನಿಸಿ ಆ ಬಿಜ್ಜಳನ ಆಸ್ಥಾನದಲ್ಲಿ ಮೇಲಧಿಕಾರವನ್ನು ವಹಿಸಿ ಆ ಶಿವಾಚರಣೆಯನ್ನು ಭಕ್ತಿಯಿಂದ ಆಚರಿಸಿದ ನಮಗೆ ಆ ಶಿವನು ಕರುಣೆ ಇಲ್ಲದಂತಾಗಿ ಮಾಡಿಬಿಟ್ಟನಲ್ಲ ಸ್ವಾಮಿ. ಸುಶೀಲಾ, ಶಾಂತರಾಗು ಸುಶೀಲಾ. ಪುತ್ರ ಶೋಕ ಮುಹಿರತ್ವಮೆಂಬುವಂತೆ ಪುತ್ರ ವ್ಯಾಮೋಹದಲ್ಲೇ ನಮ್ಮ ಆಯುಸ್ಸು ಕ್ಷೀಣವಾಗಿರುವುದು. ಆದರಿಂದ ಭಗವತಿ ಕ್ಷೇತ್ರಕ್ಕೆ ಹೋಗಿ ಆ ಪರಮೇಶ್ವರನ್ನು ಭಜಿಸಿ ಬರುತ್ತೇನೆ. ಅಲ್ಲಿ ನೀನು ಆ ವೇಳೆಗೆ ನೀನು ಸಹ ಸಿದ್ಧಳಾಗಿರು. ನಾವಿರುವರಿಬ್ಬರು ಸೇರಿಕೊಂಡು ಆ ಪರಮೇಶ್ವರನ್ನು ಭಜಿಸಿ ಆ ಅಗ್ನಿದೇವನಿಗೆ ಆಹುತಿಯಾಗೋಣ. ಆಗಬಹುದು ಸ್ವಾಮಿ. ಸಾಕಪ್ಪ ಸಾಕಪ್ಪ ಸಾಕು ಹಾಲು ಪೇಟೆ ಸಂಸಾರ. ಸಾಕಪ್ಪ ಸಾಕು ಹಾಲು ಪೇಟೆ ಸಂಸಾರ. ನಡೆಯ ನಡಿಗೆ ನುಡಿಯ ಮಾತು ಎಲ್ಲ ಸುಳ್ಳು ಮೋಸ, ಎಲ್ಲ ಸುಳ್ಳು ಮೋಸ. ಸಾಕಪ್ಪ 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 ಸಾಕು ಹಾಲು ಪೇಟೆ ಸಂಸಾರ. ನಡೆಯ ನಡಿಗೆ ನುಡಿಯ ಮಾತು ಎಲ್ಲ ಸುಳ್ಳು ಮೋಸ, ಎಲ್ಲ ಸುಳ್ಳು ಮೋಸ. ಯಾಕೆ ಅಂತ ಬಾಯ್ ತುಂಬ ಹೇಳಕ್ ಮಾತ್ರ ಸಂತೋಷ. ಯಾಕೆ ಅಂತ ಬಾಯ್ ತುಂಬ ಹೇಳಕ್ ಮಾತ್ರ ಸಂತೋಷ. ಬಾಡಿಗೆ ಮನೆ ಸಿಕ್ಕದೆ ಹೋದ ಬೀದಿಲ್ ಮಲ್ಗೋದು ಒಂದು ಮಾತ, ಬೀದಿಲ್ ಮಲ್ಗೋದು ಒಂದು ಮಾತ. ಸಾಕಪ್ಪ 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 ಸಾಕು ಹಣ್ಣು ಬೆಂಡೆ ಸಂಸಾರ. ನಡೆಯೋ ನಡಿಗೆ ನುಡಿಯೋ ಮಾತು ಎಲ್ಲ ಸುಳ್ಳು ಮೋಸ, ಎಲ್ಲ ಸುಳ್ಳು ಮೋಸ. ಜೀವ ತೆಗೆದು ಚೀತಾಗಿದ್ರು ಒಪ್ಪತ್ತೆಲ್ಲ ಉಪವಾಸ. ಜೀವ ತೆಗೆದು ಚೀತಾಗಿದ್ರು ಒಪ್ಪತ್ತೆಲ್ಲ ಉಪವಾಸ. ಏನೇ ಇರಲಿ ಹೆಂಗೆ ಇರಲಿ ನಮ್ಮಲ್ಲಿ ನೆಲೆಸ, ನಮ್ಮಲ್ಲಿ ನೆಲೆಸ. ಸಾಕಪ್ಪ 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 ಸಾಕು ಹಾಲು ಬೆಂಡೆ ಸಂಸಾರ. ನಡೆಯೋ ನಡಿಗೆ ನುಡಿಯೋ ಮಾತು ಎಲ್ಲ ಸುಳ್ಳು ಮೋಸ, ಎಲ್ಲ ಸುಳ್ಳು ಮೋಸ. ಯಾರೋ ಬರ್ತಾ ಇರಂಗೈತೆ. ಋಷಿಗಳು ಇಲ್ಲ ಮರೆಯಾಗಿ ನಿಂತ್ಕೊಂಡು ವಿಚಾರಿಸ್ತೀನಿ ಬರ್ಲಿ. ಶಂಭೋ ಮಹಾದೇವ. ಪಾಪಿಯ ಜೀವನ ಪಾವನಗೊಳಿಸುವ ಪರಶಿವಲಿಂಗನಮೋ ಶಂಭೋ ಮಹಾದೇವ. ಶಿವ ಶಿವ ಶಂಭೋ ಮಹಾದೇವ.
ಶಂಭೋ ಮಹಾದೇವ ಪಾಪಿಯ ಜೀವನ ಪಾವನಗೊಳಿಸುವ ಪರಶಿವಲಿಂಗ ನಮೋ ಹರ ಹರ ಶಂಭೋ ಮಹಾದೇವ ಶಿವ ಶಿವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ. ಓಹೋ, ಇಲ್ಲಿ ಯಾರೋ ಬರುವಂತೆ ಕಾಣುತ್ತಾ ಇರುವುದು. ನಾನು ಅವರನ್ನ ವಿಚಾರಿಸಿಕೊಂಡು ಮುಂದೆ ಹೋಗುವೆನು. ನಮಸ್ಕಾರ. ಅಯ್ಯ, ಯಾರು ತಾವು? ನೀನು ಯಾರು? ನಮ್ ಜಾಗಕ್ಕೂ ನನಗೆ ಯಾರು ಅಂತ ಕೇಳ್ತಾರೆ. ನಾನು ಈ ಅರಮನೆಯಲ್ಲಿ ಸೇವಕ. ತಾವ್ಯಾರು? ನಾವು ದೇವಋಷಿಗಳೇ ಎಂಬುದಾಗಿ. ದೇವಋಷಿಗಳ? ಯಾವ ಶಾಲೆ ಹೇಳ್ತೀರಾ? ಹೌದು, ದೇವಋಷಿಗಳು. ಹೌದಯ್ಯ. ಸ್ವಲ್ಪ ಕಿವಿ ತೌಡು. ಹೌದು. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬದ್ರಿಕಾಶ್ರಮಕ್ಕೆ ಹೋಗ್ಬೇಕಾಗಿತ್ತು. ಬದನೆಕಾಯಿ ಆಶ್ರಮ. ಈ ಮಾರ್ಗವಾಗಿ ಬಂದೆವು. ಯಾವ ಆಶ್ರಮ ಅಂದ್ರೆ? ಬದ್ರಿಕಾಶ್ರಮ. ಬದ್ರಿಕಾಶ್ರಮ. ಹೌದು ಕಡೆಯ. ಸ್ವಾಮಿ, ತಾವು ಎಲ್ಲಿ ಹೋದ್ರೂ ಏನು ಪ್ರಯೋಜನ ಇಲ್ಲ. ಮುಂದೆ ರಾಮಸಿಂಹ ಮಹಾರಾಜರ ಧರ್ಮಪತ್ನಿಯಾದ ಸುಶೀಲಾ ದೇವಿಯವರು ಇರುವರು. ಅವರು ನಿಮ್ಮಂತ ಎಷ್ಟೋ ಸಾಧು ಸಂತರಿಗೆ ಕರೆದುಬಿಟ್ಟು ದಾನ ಧರ್ಮ ಅನ್ನ ವಸ್ತ್ರ ಎಲ್ಲವನ್ನೂ ಕೊಟ್ಟು ಕಳಿಸ್ತಾರೆ. ಅಲ್ಲಿ ನಾವು ಹೋಗಿ ವಿಶ್ರಾಂತಿ ಪಡ್ಕೊಂಡು ಬರ್ಬೋದು. ತುಂಬಾ ಹಸಿವು ಬಾಯಾರಿಕೆ ಆಗ್ತಿರೋದು ಕಣಯ್ಯ. ಸೀದಾ ಬೇಗ ತೋರಿಸಯ್ಯ. ದೊಣ್ಣೆ ಹೋಗುದಲ್ಲ, ಅಲ್ಲಿ ಕಣ್ಣು ಹೋಗ್ಬಿಡ್ಲಿ. ಅಲ್ಲೇ ಅವ್ರ ಅರಮನೆ. ಆಯ್ತು ಸರ್, ಬರ್ಲೆ? ನಡೆಯಿರಿ ಹೋಗೋಣ. ಶಂಭೋ ಮಹಾದೇವ ಶಂಭೋ ಮಹಾದೇವ. ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ಶಿವಗಣಾಧೀಶ್ವರಿಗೆ ನಮಸ್ಕರಿಸಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಅಯ್ಯೋ, ನಾನು ಮಕ್ಕಳನ್ನು ಪಡೆದ ಪುಣ್ಯಶಾಲಿಯಲ್ಲ. ಇವರು ಈ ರೀತಿ ನನ್ನನ್ನು ಆಶೀರ್ವದಿಸುವುದೇ? ತಾಯಿ, ಸ್ವಾಮಿ, ನಿನ್ನ ವಿನಯ ವಿಧೇಯತೆ ಗೌರವವನ್ನ ನೋಡಿ ನಮಗೆ ತುಂಬಾ ಸಂತೋಷವಾಯಿತು. ನಿನ್ನ ಯುಗ ಯುಗಕ್ಕೂ ಚಂದ್ರಕ್ಕೆ ಸ್ಥಾಯಿಯಾಗಿ ಶಿವಶರಣೆ ಎಂಬ ನಿನ್ನ ಕೀರ್ತಿಯು ಜ್ಯೋತಿಯಾಗಿ ಬೆಳಗಲಿ ತಾಯಿ. ಆಹಾ, ಧನ್ಯಳಾದನು ಪೂಜ್ಯರೇ. ಅದಿರಲಿ, ಈ ದಿನಳಿಂದ ಯಾವ ಸೇವೆಯನ್ನು ಅಪೇಕ್ಷಿಸಿ ಇಲ್ಲಿಯವರೆಗೂ ದಯಮಾಡಿಸಿರುವಿರಿ? ತಾಯಿ, ಇಂದು ಮಧ್ಯಾಹ್ನ ಭೋಜನದ ಸಮಯವಾದ್ದರಿಂದ ನಿಮ್ಮ ಮನೆಯಲ್ಲಿ ಇವತ್ತು ಆತಿಥ್ಯವನ್ನ ಕೊಟ್ಟು ಸತ್ಕರಿಸಿದ್ದೇ ಆದರೆ ಆ ಪರಶಿವನು ನಮಗೆ ಮೋಕ್ಷವನ್ನ ಕರುಣಿಸುವನು ತಾಯಿ. ಆಗಬಹುದು ಪೂಜ್ಯರೇ. ಸಕಾಲಕ್ಕೆ ನೀವು ನನ್ನ ಮಂದಿರಕ್ಕೆ ಆಗಮಿಸಿರುವಿರಿ. ನಿಮ್ಮಂತಹ ಶಿವಗಣಾಧೀಶ್ವರಿಗೆ ನಾನು ಭೋಜನವಿದ್ದದೇ ಇದ್ದ ಪಕ್ಷದಲ್ಲಿ ನಿಮ್ಮ ಉದರದ ಕಿಚ್ಚು ನನ್ನನ್ನು ಸುಡುವುದಿಲ್ಲವೇ? ದಯಮಾಡಿಸಬೇಕು ಪೂಜ್ಯ. ಆಹಾ, ಹೀಗೆಯ ಮುಖವನ್ನ ನೋಡಿದರೆ ಬಂಜೆಯಂತೆ ಕಾಣುತ್ತಾ ಇರು. ಹಿರೇಲಿ ವಿಚಾರಿಸುವೆನು. ಪೂಜ್ಯರೇ, ಭೋಜನವು ಸಿದ್ಧವಾಗಿರುವುದು. ದಯಮಾಡಿಸಬೇಕು. ತಾಯಿ, ನನ್ನದೊಂದು ನಿಬಂಧನೆ ಇರುವುದು. ಪೂಜ್ಯರೇ, ಅದೇನು ನಿಮ್ಮ ನಿಬಂಧನೆಯು? ನಿಮಗೆ ಎಷ್ಟು ಮಂದಿ ಮಕ್ಕಳಿರುವರೆಂದು ಹೇಳಿದರೆ? ಕ್ಷಮಿಸಿ ಪೂಜ್ಯರೇ, ನಾನು ಮಕ್ಕಳನ್ನು ಪಡೆದ ಭಾಗ್ಯಶಾಲಿಯಲ್ಲ. ತಾಯಿ ಹೇಳು. ಜನರು ಜನ್ಮಾಂತರದಲ್ಲಿ ಪಾಪಾರ್ಜನೆಯನ್ನು ಮಾಡದೆ ಸತ್ಪಾತ್ರ ದಾನವನ್ನು ಮಾಡದೆ ಇದ್ದ ದೋಷದಿಂದ ಆ ಪಾಪವನ್ನಾರ್ಜಿಸಿ ಸಂತಾನ ದಾರಿದ್ರ್ಯವನ್ನ ಪಡೆಯುವರು. ಅಂತ ಪಾಪಿ ಹಸ್ತಗಳಿಂದ ಭಿಕ್ಷೆಯನ್ನ ನಾನು ಬಂಧಿಸುವುದಿಲ್ಲ. ಪೂಜ್ಯರೇ, ದಯಮಾಡಿ ಹಾಗೆನ್ನಬೇಡಿ. ಅವಶ್ಯವಿಲ್ಲ, ಅವಶ್ಯವಿಲ್ಲ. ಅಯ್ಯೋ, ನಾನು ತಂದಿರುವ ಈ ಭೋಜನವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಲಾಗುವುದಿಲ್ಲ ಸ್ವಾಮಿ. ಅವಶ್ಯವಿಲ್ಲ, ಅವಶ್ಯವಿಲ್ಲ. ದಯಮಾಡಿ ಸ್ವೀಕರಿಸಬೇಕು ಪೂಜ್ಯರೇ. ಒಂದೇ ಕೈಯಲ್ಲೇ ಬಿದ್ದ ಮಂಜುಳದ ಪರಮೇಶ್ವರ, ಒಂದೇ ಕೈಯಲ್ಲೇ ಬಿದ್ದ ಮಂಜುಳದ ನವ ನಾನೊಲ್ಲೆನೋ ಇದಾನವ ನಾನೊಲ್ಲೆನೋ ದಿಟ್ಟತನತೆ ಬಂದು ದೊಡ್ಡ ಬಂದೆಯ ದಿಟ್ಟತನತೆ ಬಂದು ದೊಡ್ಡ ಬಂದೆಯ ಸೃಷ್ಟಿಸಿ ನೋಡಿ ನಾವು ಕೆಟ್ಟು ಹೋದೆವು ನಾವು ನಾನೊಲ್ಲೆನೋ ಇದಾನವ ನಾನೊಲ್ಲೆನೋ ಚಿಚಿ ಭ್ರಷ್ಟೆ, ನೀನೇನು ನಾರಿಯೇ? ಈ ಪ್ರಪಂಚಕ್ಕೆ ಎಮ್ಮಾರಿಯ ಸರಿ. ನೀನು ಕೈಯಾರ ಮಾಡಿದ ಶಿವಪೂಜೆಯು ಆ ಪರಮಾತ್ಮನಿಗೂ ಅರ್ಪಿತವಲ್ಲ.
ನೀನಿಟ್ಟ ಕ್ಷೀರವು ಆ ಶ್ವಾನವೂ ಸಹ ಮುಟ್ಟುವುದಿಲ್ಲ. ನಿನ್ನ ಮುಖವನ್ನು ನೋಡಿದ ಪಾಪ ಪರಿಹಾರಕ್ಕೋಸ್ಕರವಾಗಿ ನಾನು ಈಗಲೇ ಚಿದಂಬರ ಕ್ಷೇತ್ರಕ್ಕೆ ಹೋಗಿ ಕ್ರೂರವಾದ ತಪಸ್ಸನ್ನಾಚರಿಸಿ ನಿಮ್ಮ ಪಾಪ ಕರ್ಮಗಳನ್ನು ನಾನು ಪರಿಹರಿಸಿಕೊಳ್ಳುವೆನು. ಭ್ರಷ್ಟೆ ಪೂಜ್ಯರೇ, ಪೂಜ್ಯರೇ, ಪರಮೇಶ್ವರ. ಏನು ನನ್ನ ಸುಶೀಲ ಇನ್ನ ದುಃಖಿಸಿದಾರಲ್ಲ? ಸುಶೀಲಾ, ಕಾರಣವೇನಿರ್ಬೋದು? ಸುಶೀಲಾ, ಸುಶೀಲಾ, ಕಾರಣವೇನು ಸುಶೀಲಾ? ಪ್ರಾಣೇಶ್ವರ, ಸ್ವಾಮಿ, ಸ್ವಾಮಿ. ಸುಶೀಲಾ, ಕಾರಣವೆಂದು ನಾನೇನೆಂದು ಹೇಳಲಿ? ಇಂದು ಓರ್ವ ಗಣಾಧೀಶರು ನಮ್ಮ ಮಂದಿರಕ್ಕೆ ಭೋಜನಕ್ಕಾಗಿ ಆಗಮಿಸಿದ್ದರು ಸ್ವಾಮಿ. ಸುಶೀಲಾ, ಅವರು ಬಂದು ನನ್ನನ್ನು ಭೋಜನವನ್ನು ಕೇಳಿದಾಗ ನಾನು ಬಹಳ ಭಕ್ತಿಯಿಂದ ಅವರಿಗೆ ಭೋಜನವನ್ನು ನೀಡಲು ಹೋದನು. ಆಗ ಅವರು, ಅಮ್ಮ, ದಯಮಾಡಿ ನಿನ್ನ ಮಕ್ಕಳನ್ನು ಕರೆಯಮ್ಮ, ನಿನಗೆ ಸಂತಾನವೆಷ್ಟು ಎಂದು ಕೇಳಿದರು. ಆಗ ನಾನು ಅವರಿಗೆ, ಪೂಜ್ಯರೇ, ಪೂಜ್ಯರೇ, ನಾನು ಮಕ್ಕಳನ್ನು ಪಡೆದ ಪುಣ್ಯಶಾಲಿಯಲ್ಲ ಎಂದು ಹೇಳಿದೆನು. ಆಗ ಅವರು ಬಂಜೆಯ ಕೈಯಲ್ಲಿ ಭೋಜನವನ್ನು ಸ್ವೀಕರಿಸುವುದಿಲ್ಲ, ನಿನ್ನ ಮುಖವನ್ನು ನೋಡಿದ ಪಾಪಕ್ಕಾಗಿ ನಾನು ಈಗಲೇ ಚಿದಂಬರ ಕ್ಷೇತ್ರಕ್ಕೆ ಹೋಗಿ ಪಾಪವನ್ನು ಪರಿಹರಿಸಿಕೊಳ್ಳುವುದೆಂದು ಹೊರಟು ಹೋದರು. ಶಿವ ಶಿವ, ಏನು ಅನುಚಿತವೋ ದರೆಯೊಳಗೆಂದಂತ ಪಾಪ ಕೈದವರುಂಟೆ, ಪಾಪ ಕೈದವರುಂಟೆ. ಸುಶೀಲಾ, ಅರುಣದಯದೊಳೆನ್ನ 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 ಅವಲೋಕಿಸಬೇಕು ಗತಿಯಂ ಕಾಣೆನ್ನ ಶಿವನೇ. ದೇವಿ, ಇದಕ್ಕೋಸ್ಕರ ದುಃಖಿಸ್ತಿರುವೆಯಾ ಸುಶೀಲಾ? ನಾವು ಯಾವ ಪೂರ್ವ ಜನ್ಮದಲ್ಲಿ ಯಾವ ಮಕ್ಕಳನ್ನು ಕಿತ್ತಿಕೊಂಡಿದ್ದವೋ ಈ ಜನ್ಮದಲ್ಲಿ ಆ ಪರಮಾತ್ಮನು ಈ ವ್ಯಥೆಯನ್ನು ತಂದಿದ್ದಾನೆ. ಸುಶೀಲಾ, ಈ ಕರ್ಮವನ್ನು ನಾವೇ ಅನುಭವಿಸಬೇಕು ಸುಶೀಲಾ, ನಾವೇ ಅನುಭವಿಸಬೇಕು. ಸ್ವಾಮಿ, ಇದಕ್ಕೆ ನಾನೊಂದು ಮಾತನ್ನು ಹೇಳಲಿ? ಹೇಳು ಸುಶೀಲಾ, ನಿನ್ನ ಅಭಿಲಾಷೆ ಏನು? ನನ್ನ ಅಭಿಲಾಷೆ ಏನೆಂದರೆ, ನಾವು ಕೂಡ ಶಿವಗಣಾಧೀಶರ ಚಿದಂಬರ ಕ್ಷೇತ್ರಕ್ಕೆ ಹೋಗಿ ತಪಸ್ಸನ್ನು ಆಚರಿಸೋಣ ಸ್ವಾಮಿ. ದೇವರು ನಮಗೆ ಪ್ರತ್ಯಕ್ಷವಾಗಿ ಮಕ್ಕಳನ್ನು ನೀಡದಿದ್ದ ಪಕ್ಷದಲ್ಲಿ ನಾವು ಅಗ್ನಿ ಪ್ರವೇಶ ಮಾಡಿಬಿಡೋಣ. ಸುಶೀಲಾ, ಇನ್ನೂ ನಿನ್ನ ಮಾಡುತ್ತನ ಬಿಟ್ಟಿಲ್ಲವೇ? ನಮಗೆ ಯಾರ ವಯಸ್ಸು ಕಳೆಯಿತು, ಬುದ್ಧಿಯು ಭ್ರಾಂತಿಯಾಗಿತ್ತು. ಪುತ್ರ ಶೋಕವು ಎಲ್ಲಿಂದ ಬರಬೇಕು? ಈ ಸೌಭಾಗ್ಯ ಎಲ್ಲಿಂದ ಬರಬೇಕು ಸುಶೀಲಾ? ಪ್ರಾಣೇಶ್ವರ, ಯೋಚಿಸಿ ನೋಡಿ. ಹಿಂದೆ ಗಾಂಧಾರಿ ದೇವಿಗೆ ಸಂತಾನ ಪ್ರಾಪ್ತಿ ಆದಾಗ ಆ ಧೃತರಾಷ್ಟ್ರನಿಗೆ ಯೌವನವಿತ್ತೆ. ಅದರಂತೆ ನಮಗೂ ಕೂಡ ಸಂತಾನ ಪ್ರಾಪ್ತಿ ಆಗುವುದು. ದಯಮಾಡಿ ಹೋಗೋಣ ಸ್ವಾಮಿ. ಸುಶೀಲಾ, ನಿನ್ನ ಇಷ್ಟವನ್ನು ನಾನೇಕೆ ನಿರಾಕರಿಸಲಿ? ನೋಡಿ ಸುಶೀಲಾ, ಹೋಗೋಣ. ಬನ್ನಿ ಸ್ವಾಮಿ. ಜಯ ಚಂದ್ರ ನಾಮಿ ಗೋಚರ ಜನ್ಮ ಪರಿಹರ ಜಗದೀಶ. ಜಯ ಚಂದ್ರ ನಾಮಿ ಗೋಚರ ಜನ್ಮ ಪರಿಹರ ಜಗದೀಶ. ಸುಧರ್ಮ ವಿಕಾಸ ಸೂರ್ಯ ಪ್ರಕಾಶ, ಸುಧರ್ಮ ವಿಕಾಸ ಸೂರ್ಯ ಪ್ರಕಾಶ ಜಗದೀಶ.
ಶಿವಗಣಾಧೀಶ್ವರರೇ, ನಿಮಗೆ ಮಂಗಳವಾಗಲಿ. ಶಿವಗಣಾಧೀಶ್ವರರೇ, ನಿಮ್ಮಗಳ ಕಷ್ಟವು ಎನ್ನದೆಂಬ ರೀತಿಯಿಂದ ಈ ಪ್ರಪಂಚವನ್ನು ಉದ್ಧರಿಸುವ ಭಾರವನ್ನು ತ್ರಿಮೂರ್ತಿಗಳಾದ ನಮಗೆ ವಹಿಸಿರುವುದಾದ ಕಾರಣ ನೀವಿನ್ನು ಚಿಂತಿಸುವ ಅಗತ್ಯವಿಲ್ಲ. ನೀವಿನ್ನು ಹೊರಡುವಂತರಾಗಿರಿ. ಆಗಬಹುದು ಮಹಾದೇವ. ಪತಿಯ ಪದಾರಕ್ಕೆ ಶಿರವಾಗಿ ನಮಿಪೆ. ಪಾರ್ವತಿ, ಪತಿಯ ಪದಾರಕ್ಕೆ ಶಿರವಾಗಿ ನಮಿಪೆ. ಭಕ್ತರ ಸೇವೆಯುತ ಕರೆಯುವೆ. ಸ್ವಾಮಿ, ಭಜಿಸುವ ಭಕ್ತರ ಹರುಷದಿ ಕರೆಯುವ ಪತಿಯ ಪದಾರಕ್ಕೆ ಶಿರವಾಗಿ ನಮಿಪೆ. ನವ ಗೌರಿ ಹೇಳು ಬೇಳುವೆ ನೋದವ ಗೌರಿ ಶರಣರ ಕಾಯುವ ಬಿರುದು ಮುತ್ತೇನ ಶರಣರ ಕಾಯುವ ಬಿರುದು ಮುತ್ತೇನ ಕೇಳು ಬೇಳುವೆ ನೋದವ ಗೌರಿ ಸುರನರರಿಗೆಲ್ಲ ಪರಿ ಪರಿ ವಿಧಗಳು ಸುರನರರಿಗೆಲ್ಲ ಪರಿ ಪರಿ ವಿಧಗಳು ಶರಣರ ಕಾಯುವ ಬಿರುದ ಮುತ್ತಿಯೇನ ಶರಣರ ಕಾಯುವ ಬಿರುದ ಮುತ್ತಿಯೇನ ಕೇಳು ಕೇಳುವೆ ನೋದವ ಗೌರಿ ಪಾರ್ವತಿ, ಈ ಪ್ರಪಂಚದಲ್ಲಿ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ತ್ರಿಮೂರ್ತಿಗಳಾದ ನಾವು ಕಾರಣವಾಗಿರಬೇಕು. ಈ ಪ್ರಪಂಚವನ್ನು ಯಾವ ರೀತಿ ಉದ್ಧರಿಸಲಿ ದೇವಿ? ಪ್ರಾಣೇಶ್ವರ, ಸಕಲರನ್ನು ಮಕ್ಕಳಂತೆ ಕಾಪಾಡುವ ಭಾರವೋದು ನಿಮ್ಮದಲ್ಲವೇ? ಎಲ್ಲರನ್ನು ರಕ್ಷಿಸುವುದು ನಿಮ್ಮ ಕರ್ತವ್ಯವಲ್ಲವೇ ಸ್ವಾಮಿ? ದಾಕ್ಷಾಯಿಣಿ, ಭೂಲೋಕದಲ್ಲಿ ಒಂದು ವಿನೋದ ಕಾರ್ಯವಾಗಿದೆ, ಅದು ನಿನಗೆ ತಿಳಿಯಲಿಲ್ಲವೇ ದೇವಿ? ಅದೇನೆಂದು ನೀವು ನನಗೆ ತಿಳಿಸಲೇ ಇಲ್ಲವಲ್ಲ? ಅದು ಅಲ್ಲದೆ ಅದಾವುದೋ ನರಮಾನವರು ನಿಮ್ಮನ್ನೇ ಕುರಿತು ಧ್ಯಾನಿಸುತ್ತಿರುವರು, ಅದಾರೆಂದು ಸಹ ನೀವು ನನಗೆ ಹೇಳಲಿಲ್ಲವಲ್ಲ? ಮಧುರಾಪುರದ ಅರಸು ರಾಮಸಿಂಹ ರಾಜ ಮತ್ತು ಆತನ ಪತ್ನಿ ಸುಶೀಲಾದೇವಿ ಪುತ್ರಾರ್ಥಿಯಾಗಿ ತಪಸ್ಸನ್ನಾಚರಿಸುತ್ತಿರುವರು. ರಾಮಸಿಂಹಗೆ ಕರಣದಲ್ಲಿ
ಆ ದಂಪತಿಗಳಿಗೆ ಪುತ್ರ ಸಂತಾನದ ಪ್ರಾಪ್ತಿಯೂ ಇಲ್ಲವಾದ್ದರಿಂದ ನಾನು ಆ ದಂಪತಿಗಳಿಗೆ ವರವನ್ನು ನೀಡಲಾರೆನು. ನೀನು ಸುಮ್ಮನಿರು. ಪ್ರಾಣೇಶ್ವರ, ಅನಾಥೋ ದೈವರಕ್ಷಕ ಎಂಬಂತೆ ಆ ಅನಾಥರು ನಿಮ್ಮನ್ನೇ ಕುರಿತು ಧ್ಯಾನಿಸುತ್ತಿರುವರು. ನೀವು ಈ ರೀತಿ ಉದಾಸೀನಗಾದರೆ ಅವರ ಗತಿ ಏನು ಸ್ವಾಮಿ? ಪಾರ್ವತಿ, ಆ ದಂಪತಿಗಳಿಗೆ ವಯಸ್ಸು ಕಳೆಯಿತು, ಬುದ್ಧಿಭ್ರಾಂತಿಯಾಯಿತು. ಈ ವಯಸ್ಸಿನಲ್ಲಿ ಪುತ್ರ ಸಂತಾನದ ಪ್ರಾಪ್ತಿಯು ಎಲ್ಲಿಂದ ಬರಬೇಕು? ಪ್ರಾಣೇಶ್ವರ, ಆ ಶ್ರೀಹರಿಯು ದಶರಥನ ಗರ್ಭದಲ್ಲಿ ಜನಿಸುವಾಗ ಆತನಿಗೇನು ಯೌವನವಿತ್ತೇನು? ಅದು ಅಲ್ಲದೆ ನಿಮ್ಮ ಕೃಪಕಟಾಕ್ಷದಿಂದ ಯಾರಾದ್ರೂ ಸಹ, ಅದೇಕೆ ರಾಮಸಿಂಹನು ಸಹ ಯೌವನವಸ್ಥನಾಗುವುದಿಲ್ಲವೇ? ಅಂದಾಗ ನೀವು ಅವರ ಆಸೆ ಈಡೇರಿಸುವುದು ನಿಮ್ಮ ಕರ್ತವ್ಯವಲ್ಲವೇ ಸ್ವಾಮಿ? ದಾಕ್ಷಾಯಿಣಿ, ನೀನು ಏನು ಹೇಳಿದಾಗ್ಯೂ ಆ ದಂಪತಿಗಳಿಗೆ ಪುತ್ರ ಸಂತಾನದ ಪ್ರಾಪ್ತಿಯೂ ಇಲ್ಲ. ಅಲ್ಲದೆ ಪುತ್ರ ಸಂತಾನವಾದ 5ನೇ ವರ್ಷಕ್ಕೆ ಆ ದಂಪತಿಗಳಿಗೆ ಮರಣ ಉಂಟು. ಅದೇನಾದರೂ ಆಗಲಿ, ನೀವು ಅವರ ಅಪೇಕ್ಷೆಯನ್ನು ಈಡೇರಿಸಬೇಕಾದ್ದು ನಿಮ್ಮ ಕರ್ತವ್ಯವಲ್ಲವೇ ದೇವ? ಪಾರ್ವತಿ, ನಿನ್ನ ಮನಸ್ಸಿಗೆ ಒಪ್ಪದಿದ್ದರೂ ನನ್ನ ಮನಸ್ಸಿಗೆ ಒಪ್ಪದಿದ್ದರೂ ನಿನ್ನ ಮನಸ್ಸಿಗೆ ಒಪ್ಪಿದ್ದೇನೆ. ನಿನ್ನ ಇಷ್ಟದಂತೆಯೇ ಹೋಗಿ ಆ ದಂಪತಿಗಳಿಗೆ ವರವನಿತ್ತು ಬರುತ್ತೇನೆ. ಈಗ ಸಂತೋಷವಾಯಿತೇ ದೇವಿ? ಹಾಗೆ ಆಗಲಿ ಸ್ವಾಮಿ, ನಡೆಯಿರಿ. ಬರನೆ ಚಿದಂಬರನೆ ಜಟಾಧರನೆ ಕಂಠ ಗಜಚರ್ಮಧರನೆ ಪವನೆ ವರಗಂಗಾಧರನೆ ಶಿವನೇ ಪವಹರನೆ ಚಿದಂಬರನೆ ಜಟಾಧರನೆ ಕಂಠ ಗಜಚರ್ಮಧರನೆ ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ, ಸೇವೆಯೇ ಬಲು ಪಾಪಹಾರಿ, ಭಕ್ತರೋ ದಾರಿ. ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ, ಸೇವೆಯೇ ಬಲು ಪಾಪಹಾರಿ, ಭಕ್ತರೋ ದಾರಿ. ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಕಂಗೆ ವಿಮಲ. ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಕಂಗೆ ವಿಮಲ. ಸೇವೆಯೇ ಜನರ ಸ್ಥಳ ಗಜಚರ್ಮ ವರನೆ ಪವನೆ ವರಗಂಗಾಧರನೆ ಶಿವನೇ ಪವಹರನೆ ಚಿದಂಬರನೆ ಜಟಾಧರನೆ ಕಂಠ ಗಜಚರ್ಮ ವರನೆ ಪವನೆ ವರಗಂಗಾಧರನೆ. ಪಾದವೋ ಶ್ರೀಪಾತಾಳದಿ ನುಡಿಯದೆ ಸುರಲೋಕದಾರಿ, ಜಗಯದೆ ಗುರುಮೋಹ ಮಾಲೆ ನಿನ್ನಯ ನೀಲೇ. ನಿನ್ನ ಪಾದವು ಶ್ರೀಪಾತಾಳದಿ ನುಡಿಯದೆ ಸುರಲೋಕದಾರಿ, ಜಗಯದೆ ಗುರುಮೋಹ ಮಾಲೆ ನಿನ್ನಯ ನೀಲೇ. ಚಂದ್ರರೋಗಲಿ ನಿನ್ನ ನಯನ, ವಿಶ್ವದಾತಕು ನಿನ್ನ ವದನ. ಚಂದ್ರರೋಗಲಿ ನಿನ್ನ ನಯನ, ವಿಶ್ವದಾತಕು ನಿನ್ನ ವದನ. ನ್ಯಾಯವೇ ಚಿರಪಾವನ ಗಜಚರ್ಮ ವರನೆ ಭವನೆ ವರಗಂಗಾಧರನೆ ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜಚರ್ಮ ವರನೆ ಭವನೆ ವರಗಂಗಾಧರನೆ
ಶಿವನೇ ಭವಹರನೇ ಚಿದಂಬರನೇ ಜಟಾಧರ ನೀಲಕಂಠ ಜಗಕರ್ಮಧರನೇ ಭವನೇ ವರಗಂಗಾಧರನೇ ಹರ ಹರ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಹರ ಹರ ಶಂಕರ ಮಹಾದೇವ. ಮೆಚ್ಚಿದ ನಿಮ್ಮಯ ಭಕ್ತಿಗೆ ಮೆಚ್ಚಿದೆ ನಿಮ್ಮಯ ಭಕ್ತಿಗೆ ಸಚ್ಚರಿತರೆ ಸಾಕು ನಿಲ್ಲಿಸಿ ನಿಮ್ಮಯ ತಪವ ಇದ್ದೇನಿದು ಬೇಡಿ ಇದ್ದೇನಿದು ಬೇಡಿ ಸಚ್ಚರಿತರೆ ನೀಡುವೆನು ವರವ ರಾಮಸಿಂಹರಾಜ ನಿಮ್ಮ ಭಕ್ತಿಗೆ ಮೆಚ್ಚಿದನು. ನಿಮಗೆ ಮಂಗಳವಾಗಲಿ. ಮೇಲೇಳಿ. ರಾಮಸಿಂಹರಾಜ, ಏನು ವರವನ್ನು ಬೇಕು ಕೇಳುವೆಯೋ ಕೇಳು, ನಾನೀಗ ಕೊಡುವೆನು. ಪರಮಾತ್ಮ ಪರಮಾತ್ಮ ಸಕಲ ಸಂಪತ್ತನ್ನು ನಿಮ್ಮ ಆಶೀರ್ವಾದ ಕಣಿಸಿರುವೆ. ಆದರೆ ಒಂದು ಪುತ್ರ ಸಂತಾನವನ್ನು ಕಣಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ಪರಮಾತ್ಮ. ರಾಮಸಿಂಹರಾಜ, ತೆಗೆದುಕೋ ಈ 2 ಹಣ್ಣು ಫಲಗಳನ್ನು. ಆ ಶಿವಶರಣೆಯಾದ ಸುಶೀಲಾದೇವಿ ಇದನ್ನು ಸೇವಿಸಿದರೆ ಇದರ ಮಹಿಮೆಯಿಂದ ಆಕೆ ಗರ್ಭದಲ್ಲಿ 2 ಪುತ್ರ ಸಂತಾನವಾಗುವುದು. ನಾನಿನ್ನೂ ಹೋಗುವೆನು. ಹಾಗಾಗಲಿ ಪರಮಾತ್ಮ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಸುಶೀಲಾ ಹೇಳು, ಸುಶೀಲಾ ಹೇಳು. ಆ ಪರಮ ದಯಾಕರನಾದ ಶಂಕರನು ಪ್ರತ್ಯಕ್ಷನಾಗಿ ಬಂದು ನಮ್ಮ ಬಂಜತನವನ್ನು ಪರಿಹರಿಸುವನು. ಏನು ಪ್ರತ್ಯಕ್ಷರಾದರೆ ಹೌದು ನನ್ನ ಬಂಜಿತನವನ್ನು ಪರಿಹರಿಸಿದ್ದರೆ ಹೌದು ಹಾಗಾದರೆ ನಮಗೆ ಸಂತಾನ ಪ್ರಾಪ್ತಿಯಾಗುವುದೇ? ಹೌದು ಸುಶೀಲಾ. ಹಾ, ನಾವೇ ಧನ್ಯರು ಸ್ವಾಮಿ, ನಾವೇ ಧನ್ಯರು. ಸುಶೀಲಾ, ತೆಗೆದುಕೋ ಈ 2 ಹಣ್ಣು ಫಲಗಳನ್ನು. ಇದನ್ನು ಸೇವಿಸಿದರೆ ಇದರ ಮಹಿಮೆಯಿಂದ 2 ಪುತ್ರ ಸಂತಾನವಾಗುವುದಂತೆ ಇದನ್ನು ತೆಗೆದುಕೋ ಸುಶೀಲಾ. ಆಗಬಹುದು ಸ್ವಾಮಿ.